ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಏನಪ್ಪ ಅಂತ ಹೇಳಿದೆ ಅಂದರೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ನಿಮ್ಮ ಜೊತೆಗೆ ವಿಷಯವನ್ನು ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದೆ ಅಂದ್ರೆ, ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ, ಯಾರಿಗೂ ಕೂಡ ಜಮಾ ಆಗೋದಿಲ್ಲ ಎಂಬ ಒಂದು ಸುಳ್ಳು ಸುದ್ದಿ ಹೊರಡ್ತಾ ಇದೆ. ದಯವಿಟ್ಟು ಆ ಸುಳ್ಳು ಸುದ್ದಿಯನ್ನು ಯಾರು ನಂಬಕ್ಕೆ ಹೋಗಬೇಡಿ. ಯಾಕಂತ ಹೇಳಿದೆ ಅಂದರೆ, ಇದಕ್ಕೆ ಕೆಲವೊಂದಿಷ್ಟು ಕಾರಣಗಳಿವೆ. ಆ ಕಾರಣಗಳನ್ನು ನಾನು ಕೂಡ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನಾನು ಹಾಕತಕ್ಕಂಥ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾಕೆ ಈ ರೀತಿ ಹಣ ಬಂದಿದೆ ಅಂತ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಎಲ್ಲರಿಗೂ 11ನೇ ಕಂತಿನ ಒಂದು ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು, ಆದರೆ ಇನ್ನೂವರೆಗೂ ಬಂದಿಲ್ಲ. ಹಾಗಾಗಿ ಈ ಒಂದು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತವೆ. ಇನ್ನು ಮುಂದೆ ಈ ಯೋಜನೆ ಬಂದ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದಂದ್ರೆ, ಪ್ರತಿ ತಿಂಗಳು 25ನೇ ತಾರೀಕಿಗೆ ಅವರು ಹಣವನ್ನು ಜಮಾ ಮಾಡ್ತಾರೆ. ಆ ಹಣವನ್ನು ಜಮಾ ಆದ ನಂತರ ನಮಗೆ ಅದು ಬಂದು ನಮಗೆ ಜಮಾ ಆಗಲಿಕ್ಕೆ ಒಂದು 20ರಿಂದ 25 ದಿನ ಟೈಮನ್ನು ತಗೊಳುತ್ತೆ. ಆ 20ರಿಂದ 25 ದಿನ ಟೈಮ್ ತೊಗೊಂಡ್ರು ಕೂಡ ಪ್ರತಿ ಎಲ್ಲ ಮಹಿಳೆಯರಿಗೂ ಕೂಡ ಒಂದೇ ಸರಿ ಅದು ಜಮಾ ಆಗೋದಿಲ್ಲ. ಕೆಲವು ಮಂದಿಗೆ ಬೇಗ ಬರುತ್ತೆ, ಕೆಲವು ಮಂದಿಗೆ ಲೇಟಾಗಿ ಬರ್ತೈತಿ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕೆಲವು ಮಹಿಳೆಯರು ಏನು ಹೇಳ್ತಿರ್ತಾರೆ, ಇವಾಗ 11ನೇ ಕಂತಿನ ಹಣ ಒಬ್ಬರಿಗೆ ಬಂತು, ಒಬ್ಬರಿಗೆ ಬರಲಿಲ್ಲ, ನಮ್ಮ ಒಂದು 11ನೇ ಕಂತಿನ ಹಣ ಬಂದೇ ಇಲ್ಲ ಅಂತ ಹೇಳಿ ಎಲ್ಲ ಕಡೆಗೂ ಹೇಳ್ಕೊಳ್ತಾರೆ. ಹಾಗಾಗಿ ನಾವು ಮಹಿಳೆಯರಾದರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವಾಗ ಈ ತಿಂಗಳು ಹಣವನ್ನು 25ನೇ ತಾರೀಕಿಗೆ ಅವ್ರು ಜಮಾ ಮಾಡಿದ್ರೆ 20ರಿಂದ 25 ದಿನ ಟೈಮ್ ತಗೊಳುತ್ತೆ. ಇವಾಗ 11ನೇ ಕಂತಿನ ಹಣ 5ನೇ ತಾರೀಕಿಗೆ ಜಮಾ ಆಯ್ತು ಅಂತ ಹೇಳಿದ್ರೆ, ಈಗ ಕೆಲವರಿಗೆ 5ನೇ ತಾರೀಕಿಗೆ ನಿಮ್ಮ ಒಂದು ಪಾಸ್ಬುಕ್ಕಿನಲ್ಲಿ ತೋರಿಸಿದೆ ಅಂದರೆ, ಕೆಲವರಿಗೆ 6, 7, 8 ಈ ರೀತಿಯಾಗಿ 20 ದಿನದವರೆಗೂ ಕೂಡ ಇದರದ್ದು ಒಂದು ಟೈಮ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರ್ತೈತಿ. ಇವಾಗ ಒಂದು ತಿಂಗಳಿಗೆ ಈ ಗೃಹಲಕ್ಷ್ಮಿ ಹಣವನ್ನು ಒಂದು ತಿಂಗಳಿಗೆ ಎಷ್ಟು ಹಾಕ್ತಾರಪ್ಪ ಅಂತ ಹೇಳಿದ್ರೆ, 2,500 ಕೋಟಿ ಹಣವನ್ನು ಅವರು ಬ್ಯಾಂಕಿಗೆ ಜಮಾ ಮಾಡ್ತಾರೆ. ಆದರೆ ಅದು ಕೂಡ ಒಂದೇ ಸರಿಯಾಗಿ ಜಮಾ ಆಗೋದಿಲ್ಲ. ಅದಕ್ಕೆ ಕೂಡ 25 ದಿನ ಟೈಮನ್ನು ತಗೊಳುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಒಂದು ಕಾಯಬೇಕು. ಏನಂತ ಹೇಳಿದ್ರೆ, ಈಗ ಎಲ್ಲ ಮಹಿಳೆಯರು ಒಂದೇ ಸರಿ ಅವ್ರಿಗೂ ಕೂಡ ಹಾಕೋಕ್ಕಾಗಲ್ಲ. ಹಾಗಾಗಿ 20 ದಿನಗಳವರೆಗೂ ಅವ್ರಿಗೆ ಒಂದು ಟೈಮ್ ಇರುತ್ತೆ ಹಾಕಲಿಕ್ಕೆ. ಹಾಗಾಗಿ ಪ್ರತಿ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರ್ತೈತಿ. ಯಾರು ಕೂಡ ಇದನ್ನು ಒಂದು ಸುಳ್ಳು ಸುದ್ದಿ, ನನಗೆ ಬರೋದಿಲ್ಲ, ನಿನಗೆ ಬರೋದಿಲ್ಲ ಅಂತ ಹೇಳಿ ಯಾವುದೇ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸದೆ ಪ್ರತಿಯೊಬ್ಬರು ಕಾಯಿರಿ ಅಂತ ಹೇಳ್ತೀನಿ. ಇವಾಗ 11ನೇ ಕಂತಿನ ಹಣ ಒಂದು ಜಮಾ ಆದ ನಂತರ ಮತ್ತೆ 12ನೇ ಕಂತಿನ ಹಣವನ್ನು 25ಕ್ಕೆ ಜಮಾ ಮಾಡ್ತಾರೆ ಅವರು. ಅಂದರೆ 25ನೇ ತಾರೀಕಿಗೆ ಜಮಾವನ್ನು ಮಾಡ್ತಾರೆ. ಆ 25ನೇ ತಾರೀಕಿಗೆ ಜಮಾ ಆದ ನಂತರ ಅದು ಕೂಡ ಒಂದು 20ರಿಂದ 25 ದಿನ ಟೈಮ್ ತಗೊಳುತ್ತೆ. ಅವಾಗ ನಮಗೆ ಒಂದು 25 ದಿನ ಅಂತಂದ್ರೆ 5ನೇ ತಾರೀಕಿಗೋ ಅಥವಾ 6ನೇ ತಾರೀಕಿಗೆ ಜಮಾ ಆಗ್ತದೆ ಅಂತ ಹೇಳಿದ್ರೆ, 5ರಿಂದ 20 ಮಟ್ಟ ಅವ್ರಿಗೂ ನಮ್ಮ ಪ್ರತಿ ಮಹಿಳೆಗೂ ಕೂಡ ಅದು ಹಣ ಜಮಾ ಆಗ್ತದೆ. ಈಗ ನನಗೆ ಈ 11ನೇ ಕಂತಿನ ನನ್ನದೇ ಒಂದು ಉದಾಹರಣೆ ಇಟ್ಕೊಂಡು ಹೇಳ್ತೀನಿ. ನನಗೆ 11ನೇ ಕಂತಿನ ಹಣ ಜಮಾ ಆಗಿದೆ. ಅಂದರೆ ಎಷ್ಟನೇ ತಾರೀಕು ಅಂದರೆ 10ನೇ ತಾರೀಕಿಗೆ ಜಮಾ ಆಗಿದೆ. ಹಾಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮನೆಯ ಮಹಿಳೆಗೆ 11ನೇ ತಾರೀಕಿಗೆ, 12ನೇ ತಾರೀಕಿಗೆ, ಹಾಗೆ ನನಗಂತೂ ಕೂಡ ಮುಂಚೆನೂ ಕೆಲವು ಮಹಿಳೆಗೆ ಬಂದಿರ್ತದೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನು ಅರ್ಥ ಮಾಡ್ಕೊಂಡೆ ಅಂದ್ರೆ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಯಾವುದೇ ರೀತಿ ಗಲಾಟೆ ಇಲ್ಲದ ಹಾಗೆ ಈ ಒಂದು 2,000 ರೂಪಾಯಿ ಹಣವನ್ನು ನಾವು ತಗೋಬೋದು. ಮೊದಲು ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ಕೆಲವು ಜನ ಏನು ಮಾಡ್ತಾರೆ, ನಮ್ಮ ಬಾಯಲ್ಲಿರ್ತಕ್ಕಂಥ ವಿಷಯನ ತಗೊಂಡು ಹೋಗಿ ಅದನ್ನು ಹಬ್ಬಿಸ್ಬಿಡ್ತಾರೆ. ಇನ್ನು ಮುಂದೆ ನಿನಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ನಿಮ್ಮ ಮುಂದೆ ಹೇಳ್ಬಿಡ್ತಾರೆ. ಅದು ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಥರ ಕಟ್ಟಿತಿರ್ತದೆ. ಯಾಕಂದರೆ ಹೇಳಿದ್ರೆ, ಇವತ್ತು ಅವಳಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ನನಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡ್ತಿದೆ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಳ್ಳದೆ ಒಂದು 20 ದಿನದವರೆಗೂ ಟೈಮನ್ನು ತಗೊಳ್ರಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ಗೃಹಲಕ್ಷ್ಮಿ ಹಣ ಬಂದೇ ಬರ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಏನಪ್ಪ ಅಂತ ಹೇಳಿದೆ ಅಂದರೆ, ಕೆಲವು ಜನಕ್ಕೆ ಇನ್ನೂ ಈ ಗೃಹಲಕ್ಷ್ಮಿ ಅಂದರೆ 1ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ಏನು ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಯಾವುದೇ ರೀತಿಯ ಈ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದ್ದರೂ ಕೂಡ ಆ ಒಂದು ಎಲ್ಲ ಪೆಂಡಿಂಗನ್ನು ನಾವು ಸಾಲ್ವ್ ಮಾಡ್ತೇವೆ. ಪ್ರತಿ ಮಹಿಳೆಯರಿಗೂ ಕೂಡ ನಾವು ಈ ಒಂದು ಗೃಹಲಕ್ಷ್ಮಿ ಹಣ ಬರೋಂಗೆ ಮಾಡ್ತೇವೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ.
ಈ 25 ದಿನ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರಲ್ಲ, ಹೌದು. 25 ದಿನ ಟೈಮ್ ಆದ ನಂತರ ಹಣ ಬಂದು ಬಿಡುಗಡೆ ಆಗ್ತದೆ. ಆ 25 ದಿನದೊಳಗೆ ಏನಾಗುತ್ತೆ ಅಂತಂದರೆ ಒಂದು ಸುದ್ದಿ ವೈರಲ್ ಆಗ್ತಾ ಹೋಗುತ್ತದೆ. ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ವೈರಲ್ ಆಗ್ತಾನೆ ಹೋಗುತ್ತೆ. ನಾವು ಯಾವುದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡೋದಿಲ್ಲ. ಪ್ರತಿ ತಿಂಗಳು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಹಣ ಜಮಾ ಆಗ್ತದೆ. ದಯವಿಟ್ಟು ಯಾವುದಕ್ಕೂ ನೀವು ಕಿವಿ ಕೊಡದೆ ಒಂದು ಸಂತೋಷದಿಂದ ಇರಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಯಾರು ಬೇಜಾರಾಗಬೇಡಿ. 11 ಮತ್ತು 12ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಆಗಿರ್ತದೆ. ಸ್ವಲ್ಪ ದಿನ ಟೈಮನ್ನು ತಗೊಳ್ರಿ. ಒಂದು 20 ದಿನ ಟೈಮ್ ತಗೊಳುತ್ತೆ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಹಣ ಒಂದು ಬಂದು ಮುಟ್ತದೆ. ಓಕೆ, ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತಟ್ಟನೆ ನನ್ನ ವಿಡಿಯೋವನ್ನು ನೀವು ಕೂಡ ವೀಕ್ಷಿಸ್ಬೋದು.